KR ಮಾರ್ಕೆಟ್ಟು ತುಂಬ ಇಂಪಾರ್ಟೆಂಟ್. ಅಲ್ಲಿ ಓಡಾಡ್ತಕ್ಕಂಥವ್ರು ಮಾಸ್ಕ್ ಹಾಕ್ಕೊಳ್ಳೇಬೇಕು, ಯಾಕಂದರೆ ವಿಪರೀತ ಜನನಿಬಿಡ ಪ್ರದೇಶ. ಹಾಗೆ ಅಲ್ಲಿಂದ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗೋಣ. ಮೈಸೂರು, ಚಾಮರಾಜನಗರ, ಮಡಿಕೇರಿ ಕಡೆಗೆ ಹೋಗ್ತಕ್ಕಂಥ ತುಂಬ ಜನ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬರ್ತಾರೆ. ಅಲ್ಲಿ ಮಾಸ್ಕ್ ಬಗ್ಗೆ ಅರಿವಿದೆಯಾ? ರಿಯಾಲಿಟಿ ಚೆಕ್ ನಂಬರ್ 2 ನೋಡೋಣ. ಕೇರಳ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕರೋನಾ ಮತ್ತೆ ಆತಂಕ ಸೃಷ್ಟಿ ಮಾಡಿದೆ. ನಮ್ಮ ರಾಜ್ಯಕ್ಕೂ ಈಗ ಕಟ್ಟೆಚ್ಚರ ವಹಿಸೋದಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಎಚ್ಚರಿಕೆಗಳನ್ನ ಕೊಡ್ತಿದೆ. ನಾನು ದೃಶ್ಯಗಳನ್ನ ತೋರಿಸ್ತಾ ನಿಮಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯ ನಾವು ಪಬ್ಲಿಕ್ ಟಿವಿಯನ್ನು ಮಾಡ್ತಿದ್ದೀವಿ. ಒಂದು ರಿಯಾಲಿಟಿ ಚೆಕ್ ರೀತಿಯಲ್ಲೂ ಸಹ ಮಾಡ್ತಿರುವಂಥದ್ದು. ಇದು ಸ್ಯಾಟಲೈಟ್ ಬಸ್ ನಿಲ್ದಾಣ. ಕೇರಳ ಅಂತಾರಾಜ್ಯಗಳಿಗೆ, ಎಸ್ಪೆಷಲಿ ಕೇರಳ ಮತ್ತು ತಮಿಳುನಾಡು ಭಾಗಕ್ಕೆ ಹೆಚ್ಚು ಬಸ್ ಸಂಚಾರ ಮಾಡುವಂಥದ್ದು. ಮತ್ತು ಕೇರಳಗೆ ಬಹುತೇಕ ಇಲ್ಲಿಂದನೇ ಬಸ್ಗಳು ಸಂಚಾರ ಮಾಡೋದ್ರಿಂದ ಇಲ್ಲಿಗೆ ಬರುವಂಥ ಕೇರಳದವರು ಮತ್ತು ಇಲ್ಲಿಂದ ಹೋಗುವಂಥವರು ಜಾಗೃತಿಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಬರೀ ಕೇರಳದವರು ಮಾತ್ರ ಜಾಗೃತಿಯಲ್ಲಿರೋದು ಮುಖ್ಯ ಅಲ್ಲ. ಇಲ್ಲಿ ನಮ್ಮ ರಾಜ್ಯದವರು ಸಾಕಷ್ಟು ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಮಡಿಕೇರಿ ಭಾಗಕ್ಕೆ ಇಲ್ಲಿ KSRTC ಬಸ್ಗಳು ಸಂಚಾರ ಮಾಡುತ್ತೆ. ಇಲ್ಲಿ ಬೆರಳೆಣಿಕೆಯಷ್ಟು ಜನ ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು. ಒಬ್ಬರು ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಮಾಸ್ಕ್ ಬಹಳ ಮುಖ್ಯ ಆಗುತ್ತೆ. ಗುಂಪಲ್ಲಿ ನಾವು ಓಡಾಟ ಮಾಡಿದಾಗ ಮಾಸ್ಕ್ ಇಲ್ಲದೆ ಅಲ್ಲಿ ಯಾರಿಗೋ ಒಬ್ಬರಿಗೆ ಸೋಂಕಿತರಿದ್ದರೆ ಎಲ್ರಿಗೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈ ಕರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂಥದ್ದು ಮತ್ತು ಆಕ್ಟಿವ್ ಕೇಸ್ಗಳ ಸಂಖ್ಯೆ ಇಡೀ ದೇಶದಲ್ಲೇ ರಾಜ್ಯ 2ನೇ ಸ್ಥಾನದಲ್ಲಿದೆ. ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ನ ಬಿಡುಗಡೆ ಮಾಡಿರೋದು. 60+ ಅಥವಾ 60 ವರ್ಷ ಮೇಲ್ಪಟ್ಟವರು ಆರೋಗ್ಯದ ಹಿತದೃಷ್ಟಿಯಿಂದ ಮಾಸ್ಕ್ಗಳನ್ನು ಧರಿಸಿ ಎಚ್ಚರಿಕೆ ವಹಿಸಿ ಅಂತ. ಆ ನಿಟ್ಟಿನಲ್ಲಿ ಅಂದರೆ ಮನೆಯಿಂದ ಹೊರಗೆ ಬರುವಂಥವ್ರು ಎಸ್ಪೆಷಲಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಜೊತೆಲಿ ಸಾಮಾಜಿಕ ಅಂತರ ಇರೋದಿಲ್ಲ. ಹಾಗಾಗಿ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸ್ಕೊಂಡು ಓಡಾಟ ಮಾಡಿದ್ರೆ ನಿಮಗೂ ಸೇಫು, ಫ್ಯಾಮಿಲಿಗೂ ಸೇಫ್ ಆಗಿರುತ್ತೆ. ಆ ಎಚ್ಚರಿಕೆ ವಹಿಸಿ ಅಂತ ಸಹ ನಾವು ಒಂದು ಮೆಸೇಜ್ ಕೂಡ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲೂ ಕೂಡ 50-50 ಅನ್ಬಹುದು. ಜನರು ಕೆಲವರು ಇದ್ರ ಬಗ್ಗೆ ಜಾಗೃತರಾಗಿದ್ದಾರೆ, ಇನ್ನು ಕೆಲವರು ಜಾಗೃತರಾಗಿಲ್ಲ. ಅಲ್ಲಿಂದ ಯಶವಂತಪುರ ಮಾರ್ಕೆಟಿಗೆ ಬರೋಣ. ಯಶವಂತಪುರ ಮಾರ್ಕೆಟಲ್ಲೂ ಅಷ್ಟೇ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಜನ ಕೂಡ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರದಿಂದ ಇರುವಂತಹ ಅನಿವಾರ್ಯತೆ ಕೂಡ ಇದೆ. ಸದ್ಯ ನಾನು ಯಶವಂತಪುರ ಹಣ್ಣಿನ ಮಾರ್ಕೆಟ್ನಲ್ಲಿ ಇದ್ದೀನಿ. ಗಮನಿಸ್ತಾ ಇದ್ದೀರಿ, ಈ ಜನ ಕೂಡ ಸಹಜವಾಗಿ ಎಂದಿನಂತೆ ವ್ಯಾಪಾರ ವಹಿವಾಟು ಜೊತೆಗೆ ಬೇರೆ ಬೇರೆ ಕೆಲಸ ಕಚೇರಿಗಳಿಗೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಮಾಸ್ಕನ್ನು ಧರಿಸಿಲ್ಲ. ಮಾಸ್ಕ್ ಧರಿಸುವಂಥವರ ಸಂಖ್ಯೆ ತುಂಬ ವಿರಳ. ಅಂಥವ್ರು ಕಂಡು ಕೂಡ ಬರ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿ ಅವಾಂತರಗಳು ಆಗೋದಕ್ಕಿಂತ ಮುಂಚೆ ಜನ ಎಚ್ಚೆತ್ಕೊಳ್ಬೇಕಾಗಿತ್ತು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಧರಿಸಬೇಕಾಗಿತ್ತು. ಆದರೆ ಇನ್ನೂ ಕೂಡ ಏನೂ ಆಗಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲೇ ಜನ ಕೂಡ ಇದ್ದಾರೆ. ವ್ಯಾಪಾರಸ್ಥರು ಕೂಡ ಸಹಜವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಮಾಸ್ಕನ್ನು ಧರಿಸದೆ. ಇನ್ನು ಜನ ಕೂಡ ಮಾಸ್ಕನ್ನು ಧರಿಸದೆ ಹಾಗೆ ಓಡಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ಇದು ಒಂದು ಭಾಗ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕೂಡ ಇಂತಹದ್ದೇ ಸನ್ನಿವೇಶಗಳಿದ್ದಾವೆ. ಸೊ ಸದ್ಯಕ್ಕೆ ಜನ ಈಗಲಿಂದನೇ ಅಲರ್ಟ್ ಆಗಬೇಕು. ಸೊ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಧರಿಸುವಂಥದ್ದನ್ನು ಮಾಡಬೇಕು. ಸೊ ಹಾಗಿದ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಕೋವಿಡ್ ಏನಾದರೂ ಸ್ಪ್ರೆಡ್ ಆದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಇಂದಿನಿಂದಲೇ ಸಾಧ್ಯ ಆಗುತ್ತೆ. ಸೊ ಇನ್ನೂ ಕೂಡ ಜನರಿಗೆ ಮಾಸ್ಕ್ ಧರಿಸಬೇಕು ಅನ್ನೋಂಥ ಜಾಗೃತಿ ಆ ಒಂದು ತಲೆಯಲ್ಲಿ ಇನ್ನೂ ಕೂಡ ಬಂದಿಲ್ಲ. ಜನ ಈಗಲಿಂದನೇ ಎಚ್ಚೆತ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇನ್ನು ನಾವು ಶಾಲೆಗಳಿಗೆ ಹೋಗೋಣ. ಮಕ್ಕಳ ಆರೋಗ್ಯ ತುಂಬ ಮುಖ್ಯ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕೊರೋನಾ ಸ್ಪ್ರೆಡ್ ಆಗಬಾರ್ದು. ಹಾಗಾಗಿ ಶಾಲೆಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರಾ, ಜಾಗೃತಿ ಮೂಡಿಸಿದಾರಾ? ಶಾಲೆಗಳಲ್ಲಿ ಪಬ್ಲಿಕ್ ಟಿವಿ ನಡೆಸಿರ್ತಕ್ಕಂಥ ರಿಯಾಲಿಟಿ ಚೆಕ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದಂಗೆ ಮಕ್ಕಳಲ್ಲೂ ಕೂಡ ಮಾಸ್ಕ್ನ ಬಗ್ಗೆ ಜಾಗೃತಿ ಬಂದಿದೆ. ಸೊ ಸ್ಕೂಲ್ನಲ್ಲಿ ಹೋಗುವಂತಹ ಮಕ್ಕಳಿಗೆ ಪೋಷಕರೇ ಖುದ್ದಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ಮಾಸ್ಕನ್ನು ಹಾಕಿ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದಾರೆ. ಸೊ ಬಹುತೇಕ ಮಕ್ಕಳು ಮಾಸ್ಕನ್ನು ಧರಿಸಿ ಬಂದಿರುವಂತಹ ದೃಶ್ಯಗಳು ನಮಗೆ ಕಾಣಸಿಗುತ್ತವೆ. ಸೊ ಮಾತಾಡ್ಸೋಣ ಪೋಷಕರನ್ನ. ಸರ್, ಇವಾಗ ಮಕ್ಕಳಿಗೂ ಕೂಡ ಮಾಸ್ಕ್ ಹಾಕಿದ್ದೀರಾ ನೀವು? ಸೊ ಸ್ವಯಂ ಪ್ರೇರಿತರಾಗಿ ಏನು ಹೇಳ್ತೀರಾ? ನಾವು ಯಾವಾಗಲೂ ಆಗ್ತೀವಿ. ಸೊ ಏನು ಹೇಳ್ತೀರಾ, ಮಕ್ಕಳು ಎಷ್ಟು ಕೇರ್ಫುಲ್ ಆಗಿರಬೇಕು? ಬಿಕಾಸ್ ಅವರಿಗೆ ರೋಗ ನಿರೋಧಕ ಶಕ್ತಿ ಎಲ್ಲ ಕಡಿಮೆ ಇರುತ್ತೆ. ಓಕೆ, ಮಕ್ಕಳಿಗಿಂತ ಈಗ ಇರೋ ಗೌರ್ಮೆಂಟ್ ಎಷ್ಟು ಆ್ಯಕ್ಷನ್ಸ್ ತೊಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ನೀವು ಕೂಡ ಮಾಸ್ಕ್ ಹಾಕೊಂಡಿದ್ದೀರಾ, ಮಗುಗೂ? ಹೌದು. ಸೊ ಅವ್ರ ಎನರ್ಜಿ ಇರೋದಿಲ್ಲ. ಕೊರೋನಾ ಬಂದು ತಡ್ಕೊಳ್ಳೋಷ್ಟು ಶಕ್ತಿ ಅಂತೂ ಇರೋದಿಲ್ಲ.
ಸೊ ಅವೇರ್ನೆಸ್ಗೋಸ್ಕರ ಮೊದಲಿಂದನೂ ನಾನು ಮಾಸ್ಕ್ ಹಾಕ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಹಾಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ವೃದ್ಧರು ಆಗಿರ್ಬೋದು, ಸಣ್ಣ ಸಣ್ಣ ಪುಟ್ ಮಕ್ಕಳು ಆಗಿರ್ಬೋದು, ಬೇಡ ಯಾರಿಗೂ ತೊಂದರೆ ಆಗೋದು ಬೇಡ. ಸೊ ಗೌರ್ಮೆಂಟ್ಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀನಿ, ಅವೇರ್ನೆಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಹಾಯ್ ಮೇಡಮ್. ರೆಗ್ಯುಲರ್ ಹಾಕೋತೀಯಾ? ಏನು ಹೇಳ್ತೀಯಾ? ಮಾಸ್ಕ್ ಹಾಕೊಳ್ಳಿ ಎಲ್ಲರೂ. ಮಾಸ್ಕ್ ಹಾಕೋರಿ ಎಲ್ಲರೂ. ಇದು ಪುಟಾಣಿ ಮಕ್ಕಳು ಹೇಳ್ತಾ ಇರುವಂತಹ ವಿಚಾರ. ಸೊ ಸಾಕಷ್ಟು ಜನ ಮಕ್ಕಳು ಕೂಡ ಅಷ್ಟೇ ಮಾಸ್ಕನ್ನು ಧರಿಸಿಯೇ ಸ್ಕೂಲ್ಗಳಿಗೆ ಬರ್ತಾರೆ. ಈಗಾಗಲೇ ಖಾಸಗಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಕೋವಿಡ್ ರೂಲ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಅಂದರೆ ಮಾಸ್ಕನ್ನು ಧರಿಸಿ ಏನಾದರೂ ಮಕ್ಕಳಿಗೆ ಜ್ವರ ಶೀತ ಬಂದರೆ ಅವರನ್ನು ಸಪ್ರೇಟಾಗಿ ಐಸೋಲೇಷನ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗಸೂಚಿಗಳು ಕೂಡ ಬಂದಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಸರ್ಕಾರ ಏನೋ ನಿಯಮಗಳನ್ನು ಮಾಡಿದೆ, 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಿ ಅಂತಂದ್ಬಿಟ್ಟು ಕೆಲವರು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ, ಕೆಲವರು ಹಾಕಿದ್ದಾರೆ, ಇನ್ನು ಕೆಲವರು ಇನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ನಡುವೆ ಸ್ಕೂಲ್ಗಳಲ್ಲಿ ಮಾತ್ರ ಪೇರೆಂಟ್ಸೇ ಹೆದರ್ಕೊಂಡು, ಯಾಕೆಂದರೆ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿರಲ್ವಲ್ಲ, ಹಾಗಾಗಿ ಪೇರೆಂಟ್ಸೇ ಹೆದರ್ಕೊಂಡು ಮಾಸ್ಕ್ ಹಾಕಿ ಕಳಿಸ್ತಾ ಇದ್ದಾರೆ. ಶಾಲಾ ಆಡಳಿತ ಮಂಡಳಿಯವರೂ ಕೂಡ ಮಕ್ಕಳು ಮಾಸ್ಕ್ ಹಾಕಿರಲೇಬೇಕು ಅಂತ ಅವ್ರಿಗೂ ಕೂಡ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಸದ್ಯದ ಬೆಂಗಳೂರಿನ ಪರಿಸ್ಥಿತಿ ಇದು.